ಪರಕಾಯ ಪ್ರವೇಶ ಮಾಡೋದಕ್ಕೆ ಅದಕ್ಕೆ ನಾವಿನ್ನೂ ಕಲ್ತಿಲ್ಲ. ನನಗೇನು ಗೊತ್ತಿಲ್ಲ ಅಂತ ನಿಂತಾಗ ಮಾತ್ರ ಚಂದ. ಸಿನಿಮಾಲ್ ಅವ್ವ ಅಂತ ಮಾತಾಡಿದ್ದೆ ಅವ್ರ ಹತ್ರ, ಇದರಲ್ಲಿ ಅಮ್ಮ ಅಂತ ಕೇಳ್ತಾ ಇರ್ತೀನಿ. ಎರಡು ಮದ ಬಂದಿರೋ ಆನೆಗಳನ್ನ ಕಟ್ಟಾಕಿ ಇದಕ್ಕೊಂದು ಊಟ ಇದಕ್ಕೊಂದು ಊಟ ಹಾಕೋದು. ಫೈಟ್ಸ್ ಹಂಗಾರೆ ತುಂಬಾ ದೊಡ್ಡ ಹಬ್ಬ. ತಿರ್ಗಾ ಹೊಲ್ಕೊಂಡ್ಬರ್ಬೇಕಾಗಿ ತಿರ್ಗಾ ಸುಲಿಯೋರು ಅದು ತುಂಬಾ ಅಲಂಕಾರ ತುಂಬಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಸೇರಿ, ಎಲ್ಲ ಮಾಸ್ಟರ್ಗಳು ಸೇರಿ. ಚೆನ್ನಾಗಿರುತ್ತೆ. ಐ ಥಿಂಕ್ ಆಕ್ಷನ್ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಆಕ್ಟಿಂಗ್ ಅಷ್ಟಲ್ಲ. ನಮ್ಮದೇ ಒಂದು ವರ್ಲ್ಡ್ ಇದೆ, ನಮ್ಮದೇ ಜಗತ್ತಿದೆ, ನಮ್ಮ ಮಣ್ಣಿನ ಕಥೆಗಳಿದೆ, ಅವನ್ನೇ ಮಾಡ್ಕೊಂಡು ಹೋಗ್ಬೋದು. ಅದೇ ಪ್ಯಾನ್ ಇಂಡಿಯಾ. ಸಮ್ಟೈಮ್ಸ್ ಗೆಲುವಿಗೆ ತಾಳ್ಮೆ ಬೇಕಾಗತ್ತೆ. ಜನ ಈಗ ಸೂಫ್ರಮ್ಸೋ ಸಿನಿಮಾ ನಾವು ಮಾಡಿದ್ದು ಗೆಲುವು ಅವ್ರದ್ದು. ಕಲೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಒಂದಷ್ಟು ಕಡೆ ಆಗ್ತಾ ಇದೆ. ಯಾಕೆಂದರೆ ಅದರಲ್ಲಿ ಆ ಹಾರ ಇದೆ. ಈ ಪೊಲೀಸವರು ಅಂದರೆ ಪೊಲೀಸ್ ಬಟ್ಟೆ ಯಾರೇ ಹಾಕೊಂಡ್ರು ಮೈ ಮೇಲೆ ಪೊಲೀಸ್ ಆಗ್ಬಿಡ್ತಾರಂತೆ, ಆ ಥರದ್ದೊಂದು ಫೀಲ್ ಬಂದ್ಬಿಡುತ್ತಂತೆ. ಈ ಥರ ನಿಮಗೆ ಎಸ್ಪೆಷಲಿ ಗೆಟಪ್ಗಳು ಹಾಕ್ದಾಗ ಅಥವಾ ಆ ಪಾತ್ರ ವೇಷ ಹಾಕಿದ ಮೇಲೆ ನಾನು ಸುಮಾರು ನೋಡಿದ್ದೀನಿ. ಎಕ್ಸಾಂಪಲ್ ವಿಜಯ್ ಸರನ್ನೇ ಅಂದರೆ ಆ ಮೂಡಲ್ಲಿ ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಆಗ್ಬಿಟ್ಟಿರ್ತಾರೆ. ನಾನು ಅವತ್ತು ಲಾಸ್ಟ್ ಡೇ ಶೂಟು ದಿನ ವಿಡಿಯೋ ಮಾಡಿದ್ದಾರೆ. ಅವರು ಅದೇ ಕ್ಯಾರೆಕ್ಟರಲ್ಲೇ ಇದ್ದಾರೆ, ಇನ್ನೂ ಒಳಗಡೆ ಆಚೆನೇ ಬಂದಿಲ್ಲ. ಅವ್ರ ವಿಡಿಯೋ ನಮ್ಮ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀರಾ ಎಲ್ಲನೂ. ಅದು ಹೇಗೆ ಸರ್, ಅದು ಹೇಗೆ ಅನಿಸುತ್ತೆ ಅಂದರೆ ಆ್ಯಸ್ ಆರ್ಟಿಸ್ಟ್ ನಾನು ಎಕ್ಸ್ಪ್ರೆಸ್ ಮಾಡ್ಬೋದಾ? ನಾವು ಯಾವಾಗಲೂ ಟ್ರೈ ಮಾಡ್ತೀವಿ ಅಂದರೆ ಫುಲ್ ಇನ್ವಾಲ್ವ್ ಆಗೋದಕ್ಕೆ. ಅದು ಆ ಇನ್ವಾಲ್ವ್ಮೆಂಟಲ್ಲಿ ಫುಲ್ ಇನ್ನೂ ನಾವು ಕಲ್ತಿಲ್ಲ. ನಾನು ಕಲ್ತಿಲ್ಲ, ಯಾರು ಕಲಿಯಕ್ಕೆ ಸಾಧ್ಯ. ಪರಕಾಯ ಪ್ರವೇಶ ಮಾಡೋದಕ್ಕೆ ಅದಕ್ಕೆ ನಾವಿನ್ನೂ ಕಲ್ತಿಲ್ಲ. ನಮ್ಮ ಆ ಕಲಿಕೆ ಮಧ್ಯೆ ನಮ್ಮ ಹಾವ ಭಾವ ಎಲ್ಲವೂ ಹಂಗೆ ಕಾಣಿಸ್ತಾ ಇರ್ಬೋದು. ಆದರೆ ಅದನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಈ ಹೃದಯದ ಬಡಿತದ ಥರ ಕಲಿಬೇಕು. ಅದನ್ನು ಪರ್ಫಾರ್ಮೆನ್ಸ್ ಅನ್ನೋದನ್ನು ಅಷ್ಟು ಸೂಕ್ಷ್ಮ, ಅಷ್ಟು ಕಷ್ಟ. ಅದು ಬಹುಶಃ ಆ ಸಣ್ಣ ಪುಟ್ಟ ಇನ್ವಾಲ್ವ್ಮೆಂಟೇ ನಿಮ್ಗೆ ಕಾಣಿಸಿರ್ಬೇಕು. ಏನು சொல்கிறேன்? ಅದು ಕಷ್ಟ. ಅದು ಕಷ್ಟ. ಅದು ಕಲಾ ಸರಸ್ವತಿ, ಅದು ತಮಾಷೆ ಅಲ್ಲ ಅದು. ಆ್ಯಂಡ್ ಉಮಾಶ್ರೀ ಅವರು ಈ ಸಿನಿಮಾದಲ್ಲಿ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ, ಐ ಮೀನ್ ಅವ್ರದ್ದು ಒಂದು ಶಾರ್ಟ್ ಒಂದು ನೋಡಿದ ತಕ್ಷಣ ನನಗೆ ಟ್ರೈಲರಲ್ಲಿ ಹೌದು ಅವರು ಮೊನ್ನೆ ವೇದಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅಂದರೆ ಒಂಥರ ಮಗ ಅಂತಲೇ ಹೇಳ್ತಾಯಿದ್ರು. ಅವರ ಒಂದು ಪಾತ್ರ ಮತ್ತು ಅವರ ಒಂದು ಒಡನಾಟ ಈ ಒಂದು ಸಿನಿಮಾ. ಫಸ್ಟು ಅವರು ದೊಡ್ಡ ಅಭಿಮಾನಿ ಅವ್ರ ಅಭಿನಯಕ್ಕೆ. ನಾನು ಅವ್ರ ಸಿನಿಮಾಗಳನ್ನ ಕೂತ್ಕೊಂಡು ನೋಡಿದವನು. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬ ತುಂಬ ಹುಷಾರಾಗಿ ನಿಂತ್ಕೊಂಡಿರ್ತೀನಿ. ಇವ್ರ ಜೊತೆಲ್ಲ ಮಾಡಿ ತುಂಬ ಹುಷಾರಾಗಿ ನಿಂತ್ಕೋಬೇಕು, ಇಲ್ಲಾಂದ್ರೆ ಕಷ್ಟ. ನನಗೇನು ಗೊತ್ತಿಲ್ಲ ಅಂತ ನಿಂತಾಗ ಮಾತ್ರ ಚಂದ. ನನಗೆ ಇನ್ಫ್ಯಾಕ್ಟ್ ಉಮಾಶ್ರೀ ಅಮ್ಮ ತುಂಬ ನನಗೆ ಇಷ್ಟ. ಅವ್ರ ಪರ್ಫಾರ್ಮೆನ್ಸು ಮತ್ತು ಅವರ ಇನ್ವಾಲ್ವ್ಮೆಂಟು ಮತ್ತು ಅವ್ರ ಡೆಡಿಕೇಶನ್ನು ನಾವು ಕಲಿಬೇಕು ಅನಿಸುತ್ತೆ. ಅವ್ರನ್ನ ನೋಡಿ ಅವ್ರು ಇವತ್ತಿಗೂ ಅದನ್ನು ಉಳಿಸ್ಕೊಂಡು ಹೋಗಿದಾರಲ್ಲ. ಆ್ಯಕ್ಟಿಂಗ್ ಬಗ್ಗೆ ಅವ್ರಿಗೂ ವ್ಯಾಲ್ಯೂಸ್ ಆಗಲಿ ಅಥವಾ ಡೆಡಿಕೇಶನ್ ಆಗಲಿ ಅಥವಾ ಅದನ್ನ ನಾವೇನೋ ಹೇಳಿದ್ರೆ ಅದನ್ನ ಸಬ್ಮಿಟ್ ಮಾಡೋದಾಗಲಿ, ಡೆಲಿವರ್ ಮಾಡೋದಾಗಲಿ, ಅದೆಲ್ಲ ಅದಕ್ಕೆ ಲೆಜೆಂಡ್ಸ್ ಅವರೆಲ್ಲನೂ ನಿಜವಾಗ್ಲೂ ನನ್ನ ಕಣ್ಣಿಗೆ. ಆಮೇಲೆ ನನಗೆ ಅವ್ರಿಗೆ ತಾಯಿ ಮಗನ ಪಾತ್ರ ತುಂಬ ಹೋಲತ್ತೆ. ಗೊತ್ತಿಲ್ಲ, ನನ್ನ ಅಮ್ಮನ ನೋಡಿದ್ರೆ ಕೆಲವು ಸೀನ್ಸಲ್ಲಿ ಸುಮ್ಮನೆ ಹಂಗೆ ಕಣ್ಣಲ್ಲಿ ಇದು ಬರ್ತಾರೆ. ತಮ್ಮ ಅಂತೀನಿ. ಯಾವ ಒಂದು ಸಿನಿಮಾಲ್ ಅವ್ವ ಅಂತ ಮಾತಾಡಿದ್ದೆ ಅವ್ರ ಹತ್ರ, ಇದರಲ್ಲಿ ಅಮ್ಮ ಅಂತ ಕೇಳ್ತಾ ಇರ್ತೀನಿ. ಅಂದರೆ ರಾಜ್ ಸರ್, ನೀವು ವಿಜಯ್ ಸರ್ನ ನೋಡಿದ್ರೆ ಅಂದರೆ ಎದುರ ಬದ್ರ ತುಂಬ ಅಗ್ರೆಸಿವ್ ಆಗಿ ನಿಲ್ಲುವಂಥ ಸನ್ನಿವೇಶಗಳಿದೆ. ಸೊ ಆ ಒಂದು ಸಂದರ್ಭಗಳು ಹೇಗಿತ್ತು ಅಂತ ಹಂಚ್ಕೋದಂತ. ಅಂದರೆ ಅದು ಸಿನಿಮಾ ನೋಡಿ ಅದೇ ವಿಚಾರ. ಅಲ್ಲೇ ನಮಗೆ ಚಾಲೆಂಜಿಂಗೇ ಅದು. ಅಂದರೆ ಎದ್ರ ಬೆದ್ರ ಅಂದರೆ ಅದು ಬೇರೆ ಥರ ಆ ಒಂದು ಕಾಂಟ್ರಾಸ್ಟ್ ಆಗಿ ಇರುತ್ತೆ. ಅದು ಇವಾಗ 1 to 1 ಇದ್ದರೆ ಆರಾಮಾಗಿ ಮಾಡಿಬಿಡ್ಬೋದು. ಅವರು ಅಂದರೆ ಇವರು ಅನ್ನೋದು ಇದು ಅವ್ರದ್ದು ಒಂಥರ, ಇವ್ರದ್ದು ಒಂದು ಲಿಮಿಟೇಷನ್ಸ್ ಬೇರೆ, ಅವ್ರದ್ದೊಂದು ಲಿಮಿಟೇಷನ್ಸ್ ಬೇರೆ. ಇಲ್ಲ ಸಿನಿಮಾ ಅಲ್ಲೇ ಮುಗಿದೋಗುತ್ತೆ. 2 ಸೀನ್ ಮುಗಿದೋಗುತ್ತೆ. 2 ಸೀನ್ಗೆ ಸಿನಿಮಾ ಮುಗಿದೋಗುತ್ತೆ. ಅದನ್ನ ಕಟ್ಟೆ ಹಾಕೋದೇ ಇದೆ ಅಲ್ಲ. ರೀಸನ್ ಅದ್ರದ್ದೊಂದು ಅದೇ ಸಿನಿಮಾದ ವಿಶೇಷ. ಅದನ್ನೇ ನೋಡಿ ಎರಡು ಮದ ಬಂದಿರೋ ಆನೆಗಳನ್ನ ಕಟ್ಟಾಕಿ ಇದಕ್ಕೊಂದು ಊಟ ಇದಕ್ಕೊಂದು ಊಟ ಹಾಕೋದು. ಮದ ಏರ್ಬಾರ್ದು ನಿಮಗೆ ಅಂತ ಏರ್ಸಿದ್ ಬಿಟ್ರೆ ಸಿನಿಮಾ ಅರ್ಧ ಗಂಟೆ ಫಿನಿಶ್. ಅದು ಇದಕ್ಕೇನೋ ರೀಸನ್ ಕೊಟ್ಕೊಂಡು ಅವ್ರದ್ದು ಒಂದೊಂದ್ಸರಿ ಅವ್ರಿಗೇನೋ ರೀಸನ್ ಕೊಟ್ಕೊಂಡು ಅದು ಕತೆ ಕಟ್ಕೊಂಡು ಹೋಗೋದಿದೆಯಲ್ಲ. ಆ್ಯಕ್ಷನ್ ಡಿಸೈನ್ ಬಗ್ಗೆ ಮಾತಾಡೋಣ ಅಂದರೆ 4 ಜನ ಅಲ್ವಾ, 4 ಜನ ಸ್ಟಂಟ್ ಎಲ್ಲ ಒಳ್ಳೊಳ್ಳೆ ಹೆಸರಿತ್ತು ಕ್ರೆಡಿಟ್ ಲೈನ್ ನೋಡಿದಾಗ.
ಸೊ ಫೈಟ್ಸ್ ಹಂಗಾರೆ ತುಂಬ ದೊಡ್ಡ ಹಬ್ಬ. ಅಂದರೆ ಆಲ್ರೆಡಿ ಇಬ್ರದೂ ಟೀಸರ್ಗಳಲ್ಲೇ ತೋರಿಸಿದ್ರೆ ಒಂದು ಝಲಕ್ಕು, ಆ್ಯಂಡ್ ಟ್ರೈಲರೆಲ್ಲ ಅದು ವೈಭವೀಕರಿಸಿದಿರ ದೊಡ್ಡದಾಗೇನೆ. ಸಿನಿಮಾ ಹಬ್ಬ ಅಂದರೆ ಈ ಆ್ಯಕ್ಷನ್ ನೀವು ನೋಡಿದ ಟ್ರೈಲರಲ್ಲಿ ಆ್ಯಕ್ಷನ್ 2 ಶಾಟ್ ಇರೋದು. ಹೌದು. ಆದರೂ ಆ್ಯಕ್ಷನ್ ಟ್ರೈಲರ್ ಥರ ಇದೆ ಅದ್ರಲ್ಲಿ. ಆ್ಯಕ್ಷನ್ ಟ್ರೈಲರ್ ಥರಲ್ಲ, ನನಗೆ ಹೆಂಗೆ ಅನಿಸ್ತು ಅಂದರೆ ಲಿಟ್ರಲಿ ನೋಡ್ತಾ ಅಲ್ಲೂ ಅದು ಆಫ್ ಅದು ಹಂಗೆ ಅನ್ಸುತ್ತೆ. ಅದು ಹೆಂಗೆ ಹೇಳೋದು, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಕ್ಷನ್ಸು ಸರ್ ರಿಯಲ್ ಸತೀಶ್ ಅಂದ್ಬಿಟ್ಟು ಹೈದರಾಬಾದಿಂದ ಬಂದಿದ್ರು. ಏನೇನಿದೆಯೋ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಯಾವುದೂ ಬಿಡಲಿಲ್ಲ. ಸಾಯಂಕಾಲದಿಂದ ಬೆಳಗ್ಗೆವರೆಗೂ ಡೈಲಿ ರಿಯಲ್ ಸತೀಶ್ ಅಂತ ತುಂಬ ದೊಡ್ಡ ಮಾಸ್ಟರ್ ಇವತ್ತು. ಸಂಜೆ 6 ಗಂಟೆಗೆ ಶುರು ಮಾಡಿದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ಸುಲಿದು ಎತ್ತಿ ಸೈಡ್ ಗಿಡವರು ತಿರ್ಗಾ ಹೊಲ್ಕೊಂಬರ್ಬೇಕಾಗಿ ತಿರ್ಗಾ ಸುಲಿಯೋರು ತಿರ್ಗಾ ಸುಲಿಯೋರು. ಅದಾದಮೇಲೆ ನರಸಿಂಹ ಅಂತ ಹೇಳಿ ನಮ್ಮದೇ ಕನ್ನಡದ ಯುವ ನಿರ್ದೇಶಕ, ಸ್ಟಂಟ್ ನಿರ್ದೇಶಕರು, ತುಂಬ ಟ್ಯಾಲೆಂಟೆಡ್ ಹುಡುಗ, ನಮಗೆಲ್ಲ ಫೇವ್ರೇಟು. ಅದಾದಮೇಲೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆಲ್ಲ ಆಸ್ ಇಟ್ ಈಸ್ ಎಲ್ಲ ತುಂಬ ಚಿರಪರಿಚಿತ ಫ್ರೆಂಡು, ಅವರು ಒಂದು ಮಾಡಿದ್ರು. ಅದಾದಮೇಲೆ ರವಿ ವರ್ಮ ಅವರು ಒಂದು ಮಾಡಿದ್ರು. ಎಲ್ಲರಿಗೂ ಬೇರೆ 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 ಯೋಚನೆ ಆಗಿರೋದ್ರಿಂದ ಅದು ತುಂಬ ಅಲಂಕಾರ ತುಂಬಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಸೇರಿ, ಎಲ್ಲ ಮಾಸ್ಟರ್ಗಳು ಸೇರಿ. ನೀವು ಆ್ಯಕ್ಷನ್ ಮಾಡೋದು ಸರ್? ಮಾಡ್ತೇನೆ, ಆಕ್ಷನ್ ಮಾಡ್ತೇನೆ. ಅಲ್ಲ ಸರ್, ಈ ಗೆಟಪ್ಗೆನೆ ಈ ಲೆವೆಲ್ಗೆ ಇದು ಮಾಡಿದ್ರು. ಆ್ಯಕ್ಷನ್ ಅಂತ ಬಂದಾಗ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಚಾಲೆಂಜಸ್ಸು ಫೇಸ್ ಮಾಡಿದ್ದು? ಚಾಲೆಂಜಸ್ ಏನಿಲ್ಲ. ಆಕ್ಷನ್ ಅಂದ್ರೆ ಡ್ಯಾನ್ಸು. ಎದುರುಗಡೆ ಈಗ ವಿಜಯ್ ಸರ್ ಅಂತ ಒಳ್ಳೆ ಫೈಟರ್ ಇರಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಅವ್ರು ನಿಮ್ಗೆ ಅಂದ್ರೆ ನಾವು ಮಾತಾಡ್ಕೋತೀವಿ, ಹಿಂಗ್ ಮಾಡ, ಹಂಗ್ ಮಾಡ, ಅದ್ ಮಾಡ, ಇದ್ ಮಾಡ ಅಂತ. ಇನ್ ಬೇರೆಯವ್ರ ಜೊತೆ ಇದ್ದಾಗ್ಲೂ ಕೂಡ ಹಂಗೆ. ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಸ್ಟಂಟ್ ಮಾಸ್ಟರ್ ಇರಬೇಕಾದ್ರೆ ನಾವು ಚೆನ್ನಾಗಿ ಕಾಣ್ತೀವಿ, ಬಟ್ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ. ಜೊತೆಗೆ ಕೋ ಆಕ್ಟರ್ಗಳು ಅದು ಇದು ಎಲ್ಲದೂ ಸೇರಿದಾಗ ಚೆನ್ನಾಗಿರುತ್ತೆ. ಐ ಥಿಂಕ್ ಆಕ್ಷನ್ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಆಕ್ಟಿಂಗ್ ಅಷ್ಟಲ್ಲ. ಆಕ್ಟಿಂಗ್ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತೀನಿ ನಾನು, ಬಟ್ ಸಿನಿಮಾಗ ಅದು ತುಂಬಾ ಇಂಪಾರ್ಟೆಂಟ್ ಆದಾಗ ಮಾಡಬೇಕಾಗುತ್ತೆ. ಅಂಡ್ ಇದ್ರಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ, ಸಖತ್ ಎಂಜಾಯ್ ಮಾಡಿದ್ದೀನಿ. ಸರ್, ಈ ಕತೆ ಮತ್ತೆ ಈ ಒಂದು ಎಳೆ ಏನಿದೆ ನಮ್ಮ ದ್ರಾವಿಡರು ದಕ್ಷಿಣ ಭಾರತದವರಿಗೆ ಅದು ರಕ್ತ ಕುದಿಯುವಂಥ ವಿಷಯನೇ. ಪ್ರತಿ ಸಲ ಈ ಥರದ್ದು ವಿಷಯಗಳೇನೇ ಕೇಳ್ಪಟ್ಟಾಗ ಅಥವಾ ನೋಡಿದಾಗ ಅದಾಗುವಂಥದ್ದು. ಅವು ರೀಸೆಂಟ್ಲಿ ವೆಟ್ರಿಮಾರನ್ ಅವರಾಗಿರ್ಬೋದು ಅಥವಾ ಪಾರಂಜಿತ್, ಸುಮಾರು ಸಿನಿಮಾಗಳು ನಾವು ನೋಡ್ತಾ ಇದ್ದೀವಿ. ದಕ್ಷಿಣದಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರದ್ದು ಆಗಿರೋವಂಥ ಒಂದು ಉದಾಹರಣೆ. ಕನ್ನಡದಲ್ಲಿ ಈ ಥರದೊಂದು ದೊಡ್ಡ ಸ್ಕೇಲ್ಗೆ ಈ ಪ್ರಯತ್ನ ಆಗುವಂಥದ್ದು ನಿಮಗೆ ಸ್ಫೂರ್ತಿ ತಂದ ವಿಷಯ ಏನು ಅಂತ, ಈ ಒಂದು ಇದನ್ನು ಸಿನಿಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ? ನಾನು ಎಲ್ಲ ಕಥೆಗಳು ಸಿನಿಮ್ಯಾಟಿಕ್ ಆಗಿ ಟ್ರೈ ಮಾಡೋದು. ಯಾಕಂದರೆ ನಾನು ಅಂದರೆ ಒಂದು ಮಿಡ್ ಇಲ್ಲೇ ಹೋಗ್ತೀನಿ. ತುಂಬ ಸಿನಿಮಾ ಆಗಿ ಒಂದು ವೈಭವೀಕರಿಸೋಕ್ಕೆ ಹೋಗಿದೆ. ಹಾಗಂತ ತುಂಬ ಒಂದು ರಿಯಲ್ ಅಲ್ಲದೆ ಒಂದು ಮಧ್ಯದಲ್ಲಿ ಟ್ರೈ ಮಾಡ್ತೀನಿ. ಯಾಕಂದರೆ ಫಸ್ಟು ಮನೋರಂಜನೆನೇ ಸಿನಿಮಾ, ಅದಾದಮೇಲೆ ಆಚಾರ ವಿಚಾರಗಳು ಎಲ್ಲ ನಾನು ಫೋಕಸ್ ಮಾಡ್ತೀನಿ. ಸೊ ನನಗೆ ಗುರು ಶಿಷ್ಯರು ಆದಮೇಲೆ ನನಗೆ ಇದ್ರದ್ದೊಂದು ಹಿಡಿತ ಸಿಕ್ಕಿದ್ದು. ಅಂದರೆ ಅಲ್ಲಿ ಶರಣ್ ಸರ್ನ ಇಟ್ಕೊಂಡು ನಾನು ಒಂದು ಬೇರೆ ಪ್ರಯತ್ನ ಮಾಡಿದಾಗ ಅದು ಸಿಕ್ಕ ಒಂದು ರಿಸಲ್ಟ್ ಇದೆಯಲ್ಲ, ಅಲ್ಲಿಂದ ನನಗೆ ಒಂದು ಸ್ಫೂರ್ತಿ ಸಿಕ್ಕಿತ್ತು. ಅಂದರೆ ಅವ್ರ ಕಾಮಿಡಿ ಶರಣ್ ಸರ್ ಜನರು ಬಿಡದೆ ಒಂದು ಸ್ಪೋರ್ಟ್ಸ್ ಹೇಳ್ತಾ ಒಂದು ಕತೆ ಹೇಳ್ತಾ ಹೋಗಿದ್ದು. ಸೊ ಅದೇ ಥರನೂ ನನಗೆ ಇಲ್ಲಿ ಕೂಡ ಒಂದು ಆ್ಯಕ್ಷನ್, ವಿಜಯ್ ಸರ್ ಅಂದರೆ ಆ್ಯಕ್ಷನ್, ಒಂದು ಮಾಸ್, ಒಂದು ಎಮೋಷನ್, ಅವ್ರ ಸ್ಟ್ರೆಂತ್ ಅದು. ಸೊ ಅದೇ ಸಿನಿಮಾದ ಒಂದು ಸ್ಟ್ರೆಂತು. ಅದಾದಮೇಲೆ ನಂದು ಒಂದು ಡೈರೆಕ್ಟ್ರಾಗಿ ಒಂದು ವಿಚಾರಗಳು ಹೇಳಬೇಕಲ್ಲ, ಅದನ್ನು ಒಂದು ಹೇಳೋ ಒಂದು ಪ್ರಯತ್ನ. ಮತ್ತು ಯಾವಾಗಲೂ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಕ್ಸಾಂಪಲ್ಗಳೇ ಈ ಥರ ಕೆಟಗರಿ ಬರ್ತಾಯಿದ್ದು. ಓಕೆ, ನಾವು ನೋಡ್ಕೊಂಡಿದ್ದೀವಿ, ನಾವು ಅದೇ ಹಳ್ಳಿಯಲ್ಲಿ ಬೆಳೆದೀವಿ, ನಮ್ಮದೇ ಆದ ರೀತಿಯಲ್ಲಿ ಯಾಕೆ ಪ್ರಯತ್ನ ಆಗಬಾರ್ದು ಅನ್ನೋದು ಒಂದಾಯಿತು. ಇನ್ನೊಂದು ರೀಸನ್ನು ಅದೇ ರಾಜು ಸರ್ ಟೀಮೇ, ಅವರು ಒಂದು ಆ ನೇಟಿವಿಟಿ ತೊಗೊಂಬಂದು ಅವರು ನ್ಯಾಷನಲ್ ಲೆವೆಲ್ ತೊಗೊಂಡೋದ್ರು, ಒಂದು ಲೋಕಲ್. ಸೊ ನನಗೆ ಒಂದ್ಸಲ ಗುರು ಶಿಷ್ಯರು ಮಾಡುವಾಗಾದರೆ ಕಾಂತಾರ, ಆವಾಗ ಇಬ್ಬರು ಒಂದೇ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಅಜನೀಶ್ ಹತ್ರ. ಅವ್ರು ಸುಮ್ಮನೆ ಕೂಡ್ತಾ ಪ್ಯಾನ್ ಇಂಡಿಯಾ ಅಂದರೆ ಜಡೇಶ್ ಏನೇನೋ ಮಾಡಬೇಕಂತ ಹೇಳ್ತಾರೆ. ಒಂದು ರೀಜನಲ್ ಲ್ಯಾಂಗ್ವೇಜ್ ತಗೊಂಡು ಅದೇ ಪ್ಯಾನ್ ಇಂಡಿಯಾ ಅಂತ ಅವರು ಮುಂಚೆಗೆ ಹೇಳಿದರು ನನಗೆ. ಅಂದರೆ ಅವ್ರು ಯಾರು ನೋಡದೇ ಇರೋರೆಲ್ಲ ನೋಡ್ತಾರಲ್ಲ, ತುಂಬ ಇಷ್ಟಪಡ್ತಾರೆ ಅಂತ. ಅದು ಏನೋ ಆಗುತ್ತೆ ಅಂತ ಇದಾಗಲ್ಲ ನನಗೆ. ಆವಾಗ ಹೌದಾ,
ನನಗೆ ಅಷ್ಟು ಏನೂ ಕನೆಕ್ಟ್ ಆಗಿಲ್ಲ. ಬಟ್ ಅವರು ಸಕ್ಸಸ್ ಆದಮೇಲೆ ಅದು ಮಾತು ಮತ್ತೆ ನನಗೆ ಇದು ಅನಿಸ್ತು, ಅವ್ರು ಹೇಳಿದ್ದು ಎಷ್ಟು ಕರೆಕ್ಟ್ ಇದೆ ಅಲ್ವಾ ಅಂತ. ಸೊ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ನಾವು ಏನೂ ಮಾಡಬೇಕಾಗಿಲ್ಲ, ನಮ್ಮದೇ ಒಂದು ಇದನ್ನು ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅದು ಪ್ಯಾನ್ ಇಂಡಿಯಾ ನಾವು ಮಾಡ್ತಿರೋದು ಒಂದು ಇದು. ಪ್ಯಾನ್ ಇಂಡಿಯಾ ಅಂತ ಅದೇ ಮಾಡಿದ್ರೆ ಅವ್ರಿಗೆ ಅದು ಲೋಕಲ್ ಆಗುತ್ತೆ ಅನ್ನೋ ಥರ ಅವ್ರು ಆವಾಗಲೇ ಹೇಳಿದರು ನನಗೆ. ಸೊ ಅದು ನಿಜ ಕೂಡ. ಸೊ ನಮ್ಮದೇ ಒಂದು ವರ್ಲ್ಡ್ ಇದೆ, ನಮ್ಮದೇ ಜಗತ್ತಿದೆ, ನಮ್ಮ ಮಣ್ಣಿನ ಕಥೆಗಳಿದೆ, ಅವನ್ನೇ ಮಾಡ್ಕೊಂಡು ಹೋಗ್ಬೋದು, ಅದೇ ಪ್ಯಾನ್ ಇಂಡಿಯಾ. ಏನು ಹೇಳಬೇಕು? ಯಾಕೋ ವಿಜಯ್ ಸರ್ ತುಂಬ ಸೈಲೆಂಟ್ ಆಗಿದಾರಲ್ಲ ಅಂತ ಇವತ್ತು. ಇಲ್ಲ ನೀವು ಕೇಳಿಸ್ಕೊತಾ ಇದ್ದೀನಿಲ್ಲ ಮಾತಾಡೋದೆಲ್ಲಾನು. ನೀವು ಇಲ್ಲ, ಎಲ್ರಿಗೂ ಸ್ಪೇಸ್ ಕೊಡಬೇಕಲ್ಲಪ್ಪ. ನೀವು ಒಬ್ಬನೇ ಕೇಳಿದ್ರೆ ಒಬ್ಬರೇ ಮಾತಾಡ್ಬೋದು, ಇಲ್ಲಾಂದ್ರೆ ತಪ್ಪಾಗತ್ತೆ. ನನ್ನನ್ನು ಜಾಸ್ತಿ ಕೇಳ್ತೀರ, ನಾನು ಮಾತಾಡೋಕ್ಕೆ ಬರಲ್ಲ, ಏನಿಲ್ಲ. ನಾನು ಹೇಳಿದ್ದೆ ಡೈರೆಕ್ಟ್ರ್ ಜಾಸ್ತಿ ಮಾತಾಡಬೇಕು, ಜಾಸ್ತಿ ಕೆಣಕ್ಬೇಕು ಅಂತ ಮಾತಾಡ್ತಿರೋದು. ವಿಜಯ್ ಸರ್ ಕೇಳತ್ರದ್ದು. ಆದರೆ ರೀಸೆಂಟ್ಲಿ ನಾನು ನೋಡ್ದಂಗೆ ಮೊದಲು ಓಕೆ 2 ಸಿನಿಮಾ ಮಾಡ್ತಾ ಇದ್ರಿ ವರ್ಷಕ್ಕೆ, ಅಥವಾ ಒಂದು ಪ್ಯಾರಲಲ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡೋದಿತ್ತು. ಸಲಗ ಭೀಮಾ 2 ಸಿನಿಮಾನೂ ಅಷ್ಟೇ. ಆದರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇನ್ಯಾವುದಕ್ಕೂ ಕಾನ್ಸಂಟ್ರೇಷನ್ ಎಲ್ಲ ಕಂಪ್ಲೀಟ್ ನೀವು ಆ್ಯಕ್ಟರ್ ಅಲ್ವಾ, ನೀವು ಬೇಕಾದ್ರೆ 2 ಸಿನಿಮಾ 3 ಸಿನಿಮಾ ಒಪ್ಕೊಂಡು ಮಾಡ್ಬಿಡ್ಬೋದು. ಬಟ್ ಒಂದು ಸಿನಿಮಾಗೆ ಅಂದರೆ ನೀವು ಕಂಡ್ಕೊಂಡಿದ್ದೇನು ಅಂತ ನನಗೆ ಒಂದು ಕುತೂಹಲ. 2 ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟವ್ರು, ಈ ಸಿನಿಮಾಗೂ ಅಷ್ಟೇ. ಅಂದರೆ ಈ ಸಿನಿಮಾ ಮುಗಿಯೋವರೆಗೂ ಕೂಡ ನಿಮ್ಗೆ ಎಲ್ಲೂ ಡೈವರ್ಷನ್ಸೇ ಇಲ್ಲ. ಸಮ್ಟೈಮ್ಸ್ ಗೆಲುವಿಗೆ ತಾಳ್ಮೆ ಬೇಕಾಗತ್ತೆ. ಇದು ಅನುಭವ. ಇಲ್ಲಾಂದರೆ ರೇಸಲ್ಲ ಮಾಮೂಲಿ 6ನೇವರು 7ನೇವರು 9ನೇವರು 10ನೇವರು ಇರ್ತೀವಿ. ಒಂದು ಸಮ್ಟೈಮ್ಸ್ ತಾಳ್ಮೆ ತುಂಬ ಕೆಲಸ ಮಾಡುತ್ತೆ. ಸೈಲೆನ್ಸ್. ಸೋ ಫ್ರಮ್ ಸೋ 2025 ತುಂಬ ದೊಡ್ಡ ಹಿಟ್ಟು. ಬಟ್ ಎಲ್ಲೂ ಕೂಡ ಅದನ್ನು ವೈಭವೀಕರಿಸಲಿಲ್ಲ, ಆಚರಿಸಲಿಲ್ಲ, ವಿಜೃಂಭಿಸಲಿಲ್ಲ. ಯಾಕೆ? ಅದು ಜವಾಬ್ದಾರಿ. ಅದು ಓಕೆ, ಜನ ಹೇಳಿದ್ದಾರೆ ನೀವು ಮಾಡ್ತಿರೋದು ಸರಿ ಅಂತ. ಜನ ಈಗ ಸೂಫ್ರಮ್ಸೋ ಸಿನಿಮಾ ನಾವು ಮಾಡಿದ್ದು, ಗೆಲುವು ಅವ್ರದ್ದು. ಈಗ ನಾವು ಕೂತ್ಕೊಂಡ್ಬಿಟ್ಟು ನಾವೇ ಮಾಡಿದ್ವಿ ಅಂತ ಗೆದ್ದುಬಿಟ್ರೆ ಅಟ್ಲೀಸ್ಟ್ ನಮ್ಮ ಟೀಮ್ ಬಗ್ಗೆ ಹೇಳ್ತಿರೋದು ನಾನು. ಬೇರೆಯವ್ರು ಮಾಡ್ಕೊಂಡ್ರೆ ಅದು ಅವ್ರವ್ರದ್ದು, ಏನು ತೊಂದರೆ ಇಲ್ಲ, ಅದ್ರೇನು ತಪ್ಪಲ್ಲ, ಸರಿಯಲ್ಲ, ಅದು ವಿಷಯ ಅಲ್ಲ. ಬಟ್ ನಮಗೆ ಅದು ಸರಿ ಕಾಣಿಸ್ತಿಲ್ಲ, ನಮ್ಮ ಟೀಮ್ಗೆ ಅದು ಸರಿ ಕಾಣಿಸಿಲ್ಲ. ನಮಗೆ ಮಾಡಬೇಕಾಗಿರೋದೇನು, ಇನ್ನೂ ಒಳ್ಳೆ ಸಿನಿಮಾಗಳನ್ನು ಅವ್ರ ಮುಂದೆ ತರೋದು, ಅದು ನಮ್ಮ ಪ್ರಾಮಿಸ್ ಆಗಬೇಕು. ನೀವು ನಮಗೊಂದು ಗೆಲುವು ಕೊಟ್ಟಿದ್ರೆ ಅದನ್ನು ನಾವು ಸುಮ್ಮನೆ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಇನ್ನೂ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಸೈಲೆಂಟಾಗಿ ಮಾಡ್ತಾ ಇದ್ದೀವಿ. ಸಮಯ ಬಂದಾಗ ಅದನ್ನು ಅನೌನ್ಸ್ಮೆಂಟು ಮಾಡ್ತೀವಿ. ಏನು ಸೈಲೆನ್ಸ್ ಇದೇ ಸಕ್ಸಸ್ಸು. ಒಂದು ನಾನು ಅಂದರೆ ಈ ಆವಾಗಲೇ ಮಾತಾಡೋದ್ವಲ್ಲ, ನಾವು ಈ ವರ್ಗ ಅಥವಾ ನಾವು ದ್ರಾವಿಡರು ಅಥವಾ ಈ ಥರದೊಂದು ವಿಷಯ ಅಂತ ಹೇಳಿದಾಗ, ಈ ಥರದ್ದು ವಿಷಯಗಳು ಬಂದಾಗ ರೀಸೆಂಟ್ಲಿ ನಾನೊಂದಷ್ಟು ಅಬ್ಸರ್ವ್ ಮಾಡಿದ್ದು, ವರ್ಗೀಕರಿಸ್ಬಿಡ್ತಾರೆ. ಓಕೆ, ಇದು ಈ ಅಜೆಂಡಾ ಸಿನಿಮಾ, ಓಕೆ ಇದು ಈ ಅಜೆಂಡಾ ಸಿನಿಮಾ ಅಂತ ಅಜೆಂಡಾಗಳನ್ನ ತರುವಂಥ ಕೆಲಸ. ಆದರೆ ಕಲೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಒಂದಷ್ಟು ಕಡೆ ಆಗ್ತಾಯಿದೆ, ಆ ಪ್ರೊಜೆಕ್ಷನ್ ಮಾಡುವಂಥ ರೀತಿ ಆಗ್ತಾಯಿದೆ. ಸೊ ಈ ಒಂದು ವಿಷಯಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ಯಾವ ರೀತಿ ತಯಾರಾಗಿದೆ? ನಾವೇನು ತಯಾರಾಗಿಲ್ಲ, ಜನಗಳಿಗೆ ಬಿಟ್ಬಿಟ್ಟಿದ್ದೀವಿ. ಅದು ಇದು ಇನ್ಸಿಡೆಂಟೇ ರಿಯಲ್ ಆದಮೇಲೆ ಅದ್ರ ನೊಂದವರು ನೋಡ್ಕೋತಾರೆ, ಅದು ಖುಷಿಪಟ್ಟವ್ರು ನೋಡ್ತಾರೆ, ಅವ್ರು ಕ್ಯಾರಿ ಮಾಡ್ತಾರೆ. ಮತ್ತು ಯಾವುದೇ ಅಜೆಂಡಿಗೆ ನಿಲ್ಲ. ಸಂವಿಧಾನ ಯಾರಿಗೆ ಬೇಡ, ನಿಮಗೆ ಬೇಡ. ನಾನು ಹೇಳೋದು ವಿಜಯ್ ಸರ್, ಸಿನಿಮಾ ವಿಚಾರಗಳಿಗೆ ಈ ಥರದ ರಾಜಕೀಯನ ಲೇಪಿಸೋದು ಎಷ್ಟು ಮಟ್ಟಿಗೆ ಇದು ಅಂತ ಅನ್ಸುತ್ತೆ? ಇದು ಆ್ಯಕ್ಚುಲಿ ಇವಾಗ ಜಡೇಶ್ ಅವ್ರು ಹೇಳ್ದಂಗೆ ಇದು ರಾಜಕೀಯ ಮಾಡುವಂಥ ಸಿನಿಮಾ ಅಲ್ಲ, ಸಂವಿಧಾನ ಬೇಕು ಅಂತ ಪಡ್ಕೊಳ್ಳೋವಂಥ ಸಿನಿಮಾ. ಸೊ ಹಂಗಾಗಿ ಎಲ್ರಿಗೂ ಸಂವಿಧಾನ ಬೇಕು. ಹಂಗಾಗಿ ನಮಗೆ ಇದರಲ್ಲಿ ವಿಶೇಷನೇ ಅದು. ಯಾರಿಗೆ ಬೇಡ ಸಂವಿಧಾನ? ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ರಿಗೂ ನ್ಯಾಯನೇ ಬೇಕು, ಸಮಾನತೆ ಬೇಕು, ರೂಲರ್ಗೂ ಬೇಕು, ಸರ್ವೈವರ್ಗೂ. ಹಂಗೆ ಮೇ ಬಿ ನನಗನ್ನಿಸ್ತಾ ಇರೋದು, ಸಿನಿಮಾ ನೋಡಿದ್ಮೇಲೆ ನಾವು ತುಂಬ ಮಾತಾಡೋದು, ಚರ್ಚೆ ಮಾಡೋದು, ತುಂಬ ವಿಷಯಗಳಿವೆ. 100% ಎಲ್ಲ ಒಟ್ಟಿಗೆ ಸೇರೋಣ. ತಿರ್ಗಾ ನಿಮ್ಮಲ್ಲೂ ತುಂಬ ಪ್ರಶ್ನೆ ಅವಾಗ ಉಟ್ಕೊಳ್ಳುತ್ತೆ. ಅವಾಗ ನಾವು ಮಾತಾಡ್ಬೋದು. ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೈಲಾಗಿದ್ದು ಏನು ಇನ್ಫಾರ್ಮೇಟಿವ್ ಆಗಿ ತಿಳಿಸೋಕ್ಕೆ ಟ್ರೈ ಮಾಡ್ಬೋದು ಯಾವಾಗಲೂ ಅನ್ನೋ ಒಂದು ಆಸೆ ಇದೆ ನನಗೇನು. ಕಾನೂನು ಮತ್ತು ಸಂವಿಧಾನ ಎರಡನ್ನೂ ತಿಳ್ಕೋಬೇಕು ಪ್ರತಿಯೊಬ್ಬರು ಅನ್ನೋದು ಒಂದು ಮಾತಿದೆ. ಅಂದರೆ ಇವತ್ತಿಗೆ ಅಂದರೆ ನಾನು ತುಂಬ ಗಟ್ಟಿಯಾಗಿ ಅದು ಕಾನೂನು ಇವತ್ತಿನ ಏನು ಜಂಜಿ ಕಾಲ ಅಂತ ಏನು ಕರಿತಾ ಇದ್ದೀವಿ. ಬೆಳಿಗ್ಗೆ ನಾನು ಯಾವುದೋ ಆರ್ಟಿಕಲ್ ಓದ್ತಿದ್ದೆ, ಯಾವ ಕಂಟ್ರಿಲಿ ಶೆಟ್ರೆ, ನಮ್ಮ ತುಂಬ ದೊಡ್ಡ ಮಟ್ಟಿಗೆ ಬ್ರಿಟನ್ನಲ್ಲ ಗಲಾಟೆ ಆಗ್ತಾ ಇರೋದು ಅಲ್ಲ, ಬ್ರಿಟನ್ ಅಲ್ಲ, ನೇಪಾಳಲ್ಲಿ ದಂಗೆ ಆಗಿದ್ದು, ಇರಾನಲ್ಲಿ ಆಗ್ತದೆ. ಅದಕ್ಕೆ ಜಂಜಿಗೆ ಹೋಲ್ಸ್ಕೊಂಡು ಬರೆದಿದ್ದಾರೆ. ಜಂಜಿ ಕಿಡ್ಸ್ಗೆ ಹೋಲಿಸ್ಕೊಂಡು ಅದ್ರ ಬಗ್ಗೆ ಬೆಳಿಗ್ಗೆ ಒಂದು ಆರ್ಟಿಕಲ್ ಬರೆದು ನಾನು ಓದ್ಬೇಕು.
ಅದನ್ನು ಓದ್ತೀನಿ. ಆ ಮಕ್ಕಳಿಗೆ ಸಂವಿಧಾನ ಅನ್ನೋದನ್ನು ಹೈಸ್ಕೂಲಿಂದನೇ ನಾವು ಅದನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ ಸಂವಿಧಾನದ ಗೌರವ, ಬೆಲೆ ಮತ್ತು ಅದರ ಸದುಪಯೋಗ ಹೆಂಗಿರುತ್ತೆ ಅಂತ ತಿಳ್ಕೊತೀವಿ. ಇವತ್ತು ನಾನು ಓದಿದೆ, ತುಂಬ ಚೆನ್ನಾಗಿದೆ ವಿಷಯ. ಅದು ಜನ್ಜಿಗೆ ಹೋಲಿಸಿದ್ದಾರೆ ಅದನ್ನು. ಅವರು ಯಾವುದಕ್ಕೂ ತಡೀತಾ ಇಲ್ಲ, ಯಾವುದಕ್ಕೂ ಇದಾಗ್ತಿಲ್ಲ ಅಂತ. ಹಂಗೆ ಬೇಕು, ಹೈಸ್ಕೂಲ್ ಲೆವೆಲ್ಗೆ ಬೇಕು. ಅವ್ರು ನಮಗೆಲ್ಲ ಅರಿವಿರಲಿಲ್ಲ, ನಮಗೆಲ್ಲ ಗೊತ್ತಿರಲಿಲ್ಲ, ಅಥವಾ ಗೊತ್ತಿದ್ರೂ ನಾವು ಅದನ್ನು ಓದಿರಲಿಲ್ಲ ಅಂತ ಕಾಣುತ್ತೆ. ಆವಾಗ ಬಿಡು ಅದೇನು ಅಂದ್ಕೊಂಡಿದ್ವಿ. ಇಲ್ಲ, ಆ್ಯಕ್ಚುಲಿ ಅದೇ ದೇವರು. ಅದನ್ನು ನಾವು ತಿಳ್ಕೊಬೇಕು. ಅದು ಪ್ರತಿಯೊಬ್ಬರ ಮಕ್ಕಳಿಗೆ ಅದನ್ನು ಫೀಡ್ ಮಾಡಿದಾಗ ನಾವೊಂದು ಬೇರೆ ಚೇಂಜ್ ಓವರ್ ನೋಡ್ಬೋದು ಸೊಸೈಟಿಲಿ ಅನ್ನೋ ಆಸೆ, ನನ್ನ ಅಭಿಲಾಷೆ. ಅದು ಕಾನೂನು ಮತ್ತೆ ಸಂವಿಧಾನ ನಿಮ್ಮ ಏನು ಅದೇ ಸಂವಿಧಾನ. ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಯಾಕೋ ಮೂಡಿಲ್ಲ ಯಾಕೋ. ಏನು ಮೂಡಿಲ್ಲ, 1 ಅವರಿಂದ ಸಣ್ಣಾಗಿ ಮಾತಾಡಿಸ್ಬಿಟ್ಟು ಅಲ್ವಾ? ನೋಡ್ದಾ? ಇಲ್ಲ, ಸಿನಿಮಾ ನೋಡಿದ್ಮೇಲೆ, ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಮಾತಾಡ್ಬೇಕು. ಇಲ್ಲ, ನೀವು ಯಾಕೆ ಸೀರಿಯಸ್ ಆದ್ರಿ ಇದ್ರೆ, ನೀವು ಟ್ರೈಲರ್ ನೋಡಿದ್ರೆ ನೀವು ಸೀರಿಯಸ್ ಆದ್ರಿ, ನೀವು ಸೀರಿಯಸ್ ಆದ್ರಿ, ನಾವು ಸೀರಿಯಸ್ ಆದ್ರಿ. ಫನ್ನೇ ಸತ್ತೋಯ್ತು, ನಾನು ಏನೇನೋ ನಾವು ಸೀರಿಯಸ್ ಆದ್ವಿ. ನೀವು ತಮಾಷೆಗೆ, ನಾವು ತಮಾಷೆಗೆ ಹೇಳ್ತೀವಿ. ಸುಮ್ಮನೆ ತಮಾಷೆಗೆ ಮಾತಾಡಬೇಕು ಅಂತ ಬಂದು ಕೋಲಾರ ಭಾಷೆ ಎಲ್ಲ ಮಾತಾಡಬೇಕು ಅಂತ ಬಂದಿದ್ದೆ ನಾನು. ರಾಜ್ ಬಿ ಶೆಟ್ಟಿ ಅವರು ಕೋಲಾರ ಭಾಷೆಯಲ್ಲಿ ಉಂಟು, ಅದಕ್ಕೆ ಒಂದು ಡೈಲಾಗ್ ಹೇಳಿಸಿ ಸರ್. ಇಲ್ಲ, ಡೈಲಾಗ್ ನಾನು ಈಗ ಹೇಳಲ್ಲ. ಸಿನಿಮಾದಲ್ಲ ಸರ್, ನಾರ್ಮಲ್ ಆಗಿ ಮಾತಾಡಿ ಸರ್. ಡೈಲಾಗ್ ಮಾಡ್ತೇನೆ, ಮಾತಾಡಿ. ಇಲ್ಲ, ನಂದೇನು ಅಲ್ಲಲ್ಲ, ವಿಜಯ್ ಸರ್ ಮಾತಾಡಿಸ್ತಾರೆ. ಇಲ್ಲ, ಎಲ್ಲ ನೀವು ನಂಬಲ್ಲ. ಆ 23ನೇ ತಾರೀಕಿನ ಯೋಚನೆ ಮಾಡ್ತಾ ಕಾಯ್ತಾ ಇದ್ದೀವಿ. ಹಂಗಾಗಿ ಅದು ನಮಗೆ ಆಮೇಲೆ ಅದೇ ನಾನು ಅವಾಗಲೇ ಕೇಳಿದ್ದಕ್ಕೆ ಅದು ಪ್ರಾಪರ್ ಆನ್ಸರ್ ಬರಲ್ಲ. ಅಂದರೆ ಸಿನಿಮಾ ನೋಡೋಂಥ ಪ್ರೇಕ್ಷಕ ವರ್ಗಕ್ಕೆ ನನಗೆ ಕೇಳ್ತಾ ಇರೋದು, UA ಸರ್ಟಿಫಿಕೇಟ್ ಬಂದಿದೆ, ಸಮಸ್ತ ಕುಟುಂಬ ಸಮೇತ ನೋಡ್ಬೋದು ಸಿನಿಮಾನ. ಇದು ಫ್ಯಾಮಿಲಿ ಸಿನಿಮಾನೇ ಟೋಟಲ್. ಹ್ಞೂ ಸರ್, ಅದಕ್ಕೆ ಫ್ಯಾಮಿಲಿನೇ ಇರೋದು, ಫ್ಯಾಮಿಲಿನೇ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಸೊ ಈ ಒಂದು ಸಂದರ್ಭದಲ್ಲಿ ಆಡಿಯನ್ಸ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಈ ಸಿನಿಮಾ ಮೇಲೆ, ಅಂದರೆ ನಿಮ್ಮ ಒಂದು ಯಾವ ರೀತಿ ನೋಡ್ಬೇಕು ಈ ಸಿನಿಮಾನ ಅನ್ನೋದು, ಸಿನಿಮಾನ ಯಾವ ರೀತಿ ನೋಡಬೇಕು ಅಂತ ಏನು ಎಜುಕೇಟ್ ಮಾಡೋ ಅಗತ್ಯ ಇಲ್ಲ. ವಿಷಯ ಹೇಗಿರುತ್ತೆ, ಈ ಪ್ರಕಾರ ನೋಡಿದ್ರೆ ಈ ಥರ ಎಜುಕೇಟ್ ಆಗುತ್ತೆ ಅನ್ನೋ ಥರದ್ದು ಒಂದು ವಿಚಾರಕ್ಕೆ ಏನು ಹೇಳ್ಬೋದು? ಫೈನಲ್ ಆಗಿ ಒಂದು ಸ್ಟೇಟ್ಮೆಂಟ್. ಯಾವುದೇ ಯೋಚನೆ ಇಟ್ಕೊಂಡು ಬರೋಂಗಿಲ್ಲ. ಸಿನಿಮಾ ಥರ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಮನೋರಂಜನೆ ಇದೆ, ಎಲ್ಲವೂ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಎಮೋಷನ್ ಎಲ್ಲವೂ ಇದೆ. ಅದು ಸುಮ್ಮನೆ ಯಾವ ವಿಚಾರಗಳು ತಲೆ ಹಾಕ್ಕೊಳ್ಳಾರೆ ಸಿನಿಮಾ ನೋಡಿದ್ರೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಬರೀ ಸಿನಿಮಾ ಆಗಿ ಬಂದರೆ ಸಿನಿಮಾ ಇದೆ, ವಿಚಾರ ಇಟ್ಕೊಂಡು ಏನು ಮಾಡಿದ್ದಾನೆ ವಿಚಾರ ಅಂತ ಇಟ್ಕೊಂಡು ವಿಚಾರ ಇದೆ, ಆಚಾರ ಇಟ್ಕೊಂಬಂದರೆ ಆಚಾರ ಇದೆ, ಎಲ್ಲವೂ ಇದೆ. ಮೇಯ್ನಾಗಿ ಎಂಟರ್ಟೈನ್ಮೆಂಟ್ ಇದೆ. ಬರೆಯೋರು ಒಳ್ಳೆ ಆಹಾರ ಇದೆ. ಹಾಂ, ಒಳ್ಳೆ ನೀವು ನೋಡಿದಷ್ಟು ನಿಮಗೆ ತಿಳಿದಷ್ಟು ಅವ್ರಿಗೆ ಅದರಲ್ಲಿದೆ. ಯಾಕೆಂದರೆ ಅದರಲ್ಲಿ ಆಹಾರ ಇದೆ. ಸರ್ ಹೇಳಿ, ಏನು ಹೇಳಬೇಕು? ಏನಾದರೂ ಹೇಳಿ. ಅದೇ 23ನೇ ತಾರೀಕು ಬರ್ತಾ ಇದ್ರ? ಅದೇ 23ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಅವರು ಜಡೇಶ್ ಸರ್ ಹೇಳ್ದಂಗೆ ಒಂದು ಕನ್ನಡಕ್ಕೆ ಒಂದು ಹೊಸ ಥರದ ಪ್ರಯತ್ನ, ಆ್ಯಂಡ್ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಕೊರತೆ ಆಗದೆ ಇರೋ ಥರ. ಆ್ಯಂಡ್ ಎಲ್ಲ ವಿಭಾಗಗಳಲ್ಲೂ ಕೂಡ ಎಲ್ಲ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಆ್ಯಕ್ಟರ್ಸ್ಗಳು ಕೂಡ ಈ ಸಿನಿಮಾನ ತುಂಬ ಸೀರಿಯಸ್ ಆಗಿ ತಗೊಂಡು ಶ್ರಮ ವಹಿಸಿದ್ದಾರೆ. ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನಮ್ಮದು. 23ನೇ ತಾರೀಕು ನೀವು ಬಂದು ನೋಡಬೇಕು, ಬಂದು ನೋಡಿ ಸಿನಿಮಾ ಹೇಗಿದೆ ಅಂತ ಅವ್ರು ಹೇಳಬೇಕಷ್ಟೇ. ಆಗಲಿ, 23ನೇ ತಾರೀಕು ಪಿಕ್ಚರ್ ನೋಡೋಣ. ಬೇಗ ತೋರಿಸಲ್ವಾ? ಇಲ್ಲ, 23 9 ಗಂಟೆಗೆ. ನಾನು ಸ್ಪೆಷಲಿ ನನ್ನ ಸಿನಿಮಾ ಯಾವುದು ಫ್ಯಾನ್ ಶೋ ಮಾಡಿಸಿಲ್ಲ ಅಥವಾ ಇಲ್ಲ ಯಾವುದು ಮಾಡಿಸಿಲ್ಲ, ಎಲ್ಲ ಅದೇ ಟೈಮ್ಗೆ, ಅದೇ ಸಿನಿಮಾ ರಿವ್ಯೂ ಸಮೇತ ಅವಾಗಲೇ ನೋಡಿ ಅವಾಗಲೇ ಮಾರ್ನಿಂಗ್ ಶೋ ಯಾವುದು ಇಲ್ಲ. ಆ ಟೈಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಪಾಪ ಅವ್ರಿಗೆ 6 ಗಂಟೆ ಶೋ ಅಂದರೆ ಅವ್ರು 3:15 ಎದ್ದೊಳ್ಬೇಕು. ಹೌದು, 3:15 ಎದ್ದು ಬಂದು ಒಳ್ಳೆ ನಿದ್ದೆ ಹೋಗೋ ಟೈಮ್ 5:30 ಟೈಮ್ಗೆ ಅವ್ರು ಬಂದು ನಿಂತ್ಕೊಂಡು 6 ಗಂಟೆಗೆ ಇನ್ನೂ ಎದ್ದೋಳಕ್ಕೆ ಒದ್ದಾಡ್ತಾ ಇರ್ತೀವಿ. ಅವಾಗ ಸಿನಿಮಾ ಹಾಕಿದ್ರೆ ಹಂಗೆ ನಿದ್ದೆ ಕಣ್ಣಲ್ಲೇ ನೋಡಿ. ಸರ್, ಇದೊಂದು ವಿಷಯ ನನಗೆ ಆ್ಯಕ್ಚುಲಿ ಯಾವಾಗಲೂ ಕಡೋದು, ಸಿನಿಮಾ ನಾವು ನೋಡೋ ಮೂಡೂ ಇಂಪಾರ್ಟೆಂಟ್ ಆಗುತ್ತೆ ರಿವ್ಯೂ ಮಾಡೋದಕ್ಕೆ. ಅಲ್ಲ, ಈಗ ಮಾಡೋರ್ಗು ಇಲ್ಲ ನೋಡಿ, ಈಗ ಮೂಡ್ ಅನ್ನೋ ವಿಷಯಕ್ಕೆ ಬಂದರೆ ಅದಕ್ಕೆ ಅಲ್ವಾ ಒಂದು ಥಿಯೇಟ್ರಲ್ಲಿ ಎಲ್ಲರನ್ನೂ ಕುಣಿಸಿ ಎಲ್ಲರೂ ಬಂದ ಮೇಲೆ ಬಾಗಿಲು ಹಾಕಿ ಲೈಟ್ ಆರಿಸಿ ಆಮೇಲೆ ಬೆಳಕನ್ನ ಚೆಲ್ತೀವಿ. ಮೂಡ್ ಸೆಟ್ ಮಾಡೋದು, ಸದ್ದು ಜೊತೆ ವಿಜುವಲ್ ನೋಡಬೇಕಾಗತ್ತೆ. ಅದಕ್ಕೆ ಅವನು ತುಂಬ ಪ್ರಿಪೇರ್ ಆಗಿ ಬಂದಿರ್ತಾರೆ ಯಾರು ಪ್ರೇಕ್ಷಕರೆಲ್ಲರೂ. ಆ ಪ್ರಿಪ್ರೇಷನಲ್ಲಿ ಬಂದಾಗ ಒಂದು ಮಜಾ. ಪ್ರಿಪ್ರೇಷನ್ ಇಲ್ದಿರ ನಾವು ಕೊಟ್ಟಾಗ
ಅದು ಅವ್ರಿಗೆ ತಪ್ಪು ಕಾಣಿಸ್ಬಿಡ್ಬೋದು ಅವಾಗ ಯಾವಾಗಲೂ. ಅದೊಂದು ಯೂನಿಫಾರ್ಮಿಟಿ ಅನ್ಕೋತೀನಿ ನಾನು. ಅದಕ್ಕೆ ಆ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ ಅದೆಲ್ಲ ನಡೀತಾ ಇತ್ತು. ಓಕೆ, ಒಬ್ಬೊಬ್ರದ್ದೊಂದೊಂದು ರೀತಿ. ಎಲ್ಲವೂ ಹಾಗೆ ಆಗಲಿ, ಆರ್ಗ್ಯಾನಿಕ್ ಆಗಿ ಕಾಣಿಸ್ತಾ ಇದೆ. ಎಲ್ಲವೂ ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆವೇಶಭರಿತವಾಗಿದೆ ನೋಡೋರಿಗೆ. ಆ್ಯಂಡ್ ಪ್ರೇಕ್ಷಕರು ನೋಡಿದ ಮೇಲೆ ಅದೊಂದು ಅಲೆ ದೊಡ್ಡದಾಗಿ ಎದ್ದೇಳುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. 23ನೇ ತಾರೀಕು ಸಿನಿಮಾ ನೋಡಿದ್ಮೇಲೆ ಮತ್ತೆ ಮಾತಾಡೋಣ. ದಯವಿಟ್ಟು ಸಿಗಿ. 100% ಸಿಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಲ್ಯಾಂಡ್ ಲಾರ್ಡ್ ವಿಶೇಷ ಕಾರ್ಯಕ್ರಮ. ಆಮೇಲೆ ಸರ್ವೈವರು, ರೂರಲ್ಲು ಕರೆಕ್ಟೇ. ಓಕೆ, ಇರಲಿ. ಸರ್ವೈವರು, ರೂಲರು ಮತ್ತು ಕ್ರಿಯೇಟರ್ 3 ಜೊತೆಗಿನ ಮಾತುಕತೆ ಫಸ್ಟ್ ಟೈಮು ನಾವೇ ಆಗ್ತಾ ಇದ್ದೀವಿ. ನೋಡಿ 23ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ನಮಸ್ಕಾರ.